ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ದೇಶದ ಸ್ವಾತಂತ್ರ್ಯ ಪೂರ್ವದಿಂದಲೂ ಜೀವನ ಕರ್ನಾಟಕದಲ್ಲಿ ನಡೆಸಿ ಮೃತಪಟ್ಟಾಗ ಶವಗಳನ್ನು ಪಾಲಾರ್ ಹೊಳೆ ದಾಟಿ ತಮಿಳುನಾಡಿನ ಭಾಗದ ಅರಣ್ಯದಲ್ಲಿ ನಡೆಸಿಕೊಂಡು ಬರುತ್ತಿರುವ ಶವ ಸಂಸ್ಕಾರಕ್ಕೆ ಇದೀಗ ತಮಿಳುನಾಡು ಅರಣ್ಯಾಧಿಕಾರಿಗಳು ಖ್ಯಾತಿ ತೆಗೆತಾ ಇದ್ದು, ಇದರಿಂದ ಕರ್ನಾಟಕ ತಮಿಳುನಾಡಿನ ಗಡಿಯಲ್ಲಿನ ಜನ ಶವ ಸಂಸ್ಕಾರಕ್ಕಾಗಿ ಪರಿತಪಿಸುವಂತಹ ದುಸ್ಥಿತಿ ಬಂದಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಇರುವಂತಹ ಕರ್ನಾಟಕ ತಮಿಳುನಾಡಿನ ಗಡಿಯಲ್ಲಿ ಇರುವ ಗ್ರಾಮದಲ್ಲಿ ಸ್ಮಶಾನ ಇಲ್ಲದೆ ತಮಿಳುನಾಡಿನ ಅರಣ್ಯದ ಬಳಿಗೆ ಶವ ತೆಗೆದುಕೊಂಡು ಹೋಗಿ ಅಂತ್ಯಕ್ರಿಯೆ ಮಾಡಲಾಗ್ತಾ ಇದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಜಲ್ಲಿಪಾಳ್ಯ, ಪೆದ್ದನಪಾಳ್ಯ, ಕೂಡ್ಲೂರು ಗ್ರಾಮದಲ್ಲಿ ಶವ ಸಂಸ್ಕಾರ ಮಾಡಲು ಜನರಿಗೆ ಸ್ಮಶಾನವಿಲ್ಲ. ಮನೆಯಲ್ಲಿ ಯಾರಾದರೂ ಮೃತಪಟ್ಟರೆ ಶವವನ್ನ ಕರ್ನಾಟಕ ತಮಿಳುನಾಡು ಗಡಿಯಲ್ಲಿ ಇರುವ ಪಾಲಾರ್ ನದಿ ದಡಕ್ಕೆ ಕೊಂಡೊಯ್ಯಬೇಕಾಗ್ತಾ ಇದೆ. ಜಲ್ಲಿಪಾಳ್ಯ ಗ್ರಾಮದಲ್ಲಿ ಹಲವು ಸಮುದಾಯಗಳು ವಾಸ ಮಾಡ್ತಾ ಇದೆ. ಇಲ್ಲಿ ಯಾರಿಗೂ ರುದ್ರಭೂಮಿ ಇಲ್ಲ. ಚರ್ಚ್ನಿಂದ ಸಿಕ್ಕಿರುವ ಭೂಮಿಯಲ್ಲಿ ಕ್ರೈಸ್ತರು ಶವ ಸಂಸ್ಕಾರ ಮಾಡ್ತಾ ಇರೋದ್ರಿಂದ ಈ ಸಮುದಾಯ ಪರದಾಡಬೇಕಾಗಿಲ್ಲ. ಉಳಿದವರಿಗೆ ಶವ ಸಂಸ್ಕಾರ ಮಾಡಲು ನಿಗದಿಯಾಗಿರುವ ಭೂಮಿ ಇಲ್ಲದೆ ತೊಂದರೆ ಆಗ್ತಾ ಇದೆ. ಇದೇ ರೀತಿಯ ಪಕ್ಕದ ಊರುಗಳು ಆದ ಕೂಡ್ಲೂರು, ಪೆದ್ದನಪಾಳ್ಯದಲ್ಲೂ ಕೂಡ ಸ್ಮಶಾನವಿಲ್ಲದ ಕಾರಣ ಅಂತ್ಯಕ್ರಿಯೆ ಮಾಡಲು ತಮಿಳುನಾಡಿನ ಅರಣ್ಯವನ್ನೇ ಆಶ್ರಯಿಸಬೇಕಾಗ್ತಾ ಇದೆ. ರುದ್ರಭೂಮಿ ಇಲ್ಲದ ಕಾರಣ ನದಿ ದಡದಲ್ಲಿ ಶವ ಸಂಸ್ಕಾರ ಮಾಡೋದ್ರಿಂದ ನೀರು ಜಾಸ್ತಿ ಇದ್ದಾಗ ಶವವನ್ನ ಹೆಗ್ಗಲ ಮೇಲಿಂದ ಕೆಳಗೆ ಇಟ್ಟು ಕಾದು ಬಳಿಕ ನದಿ ದಾಟಿ ತಮಿಳುನಾಡಿನ ಕಡೆ ಅಂತ್ಯಕ್ರಿಯೆ ಮಾಡಲಾಗ್ತಾ ಇದೆ. ಹೋಗ್ಯಂ ಗ್ರಾಮದಲ್ಲಿ ಇರುವ ಸಾರ್ವಜನಿಕ ಸ್ಮಶಾನಕ್ಕೆ ಸಾಗುವ ಮಾರ್ಗದ ಮಧ್ಯೆ ದೊಡ್ಡ ಹಳ್ಳವಿದೆ. ಈ ಹಳ್ಳವನ್ನ ಹಾಲೇರು ಹಳ್ಳ ಅಂತ ಕರೀತಾರೆ. ತಮಿಳುನಾಡಿನಿಂದ ಹರಿದು ಬರುವ ನೀರು ಹೋಗ್ಯಂ ಮಾರ್ಗವಾಗಿ ಮೆಟ್ಟೂರು ಡ್ಯಾಂಗೆ ಸೇರುತ್ತೆ. ಮಳೆಗಾಲದಲ್ಲಿ ಹಳ್ಳ ತುಂಬಿ ಬೋರ್ಗರಿಯುತ್ತೆ. ಇಂತಹ ಸಂದರ್ಭದಲ್ಲಿ ಗ್ರಾಮದಲ್ಲಿ ಮೃತಪಟ್ಟವರ ಶವ ಸಂಸ್ಕಾರ ಮಾಡಬೇಕಾದ್ರೆ ಜೀವಾಪಾಯದಲ್ಲಿ ಶವವನ್ನ ಹೊತ್ತುಕೊಂಡು ಹೋಗಬೇಕಾಗಿದೆ ಎಂದು ಕಾರ್ತಿಕ್ ಜಲ್ಲಿಪಾಳ್ಯ ಇವರು ಆರೋಪಿಸಿದ್ರು. ಹೋಗ್ಯಂ ಗ್ರಾಮದ ಸ್ಮಶಾನದ ದಾರಿಯಲ್ಲಿ ಸಿಗುವ ಹಳ್ಳದಲ್ಲಿ ಸೇತುವೆ ನಿರ್ಮಾಣ ಮಾಡಿಕೊಡಬೇಕು ಅಂತ ಗ್ರಾಮಸ್ಥ ಸಂಪತ್ ಒತ್ತಾಯಿಸಿದ್ದಾರೆ. ಹಳ್ಳದಲ್ಲಿ ನೀರು ಹರಿಬೇಕಾದ್ರೆ ಶವವನ್ನ ಹೊತ್ತುಕೊಂಡು ಹೋಗಲು ಆಗುವುದಿಲ್ಲ. ಒಂದು ವೇಳೆ ಬೇರೆ ಯಾರಾದ್ರೂ ನೀರಲ್ಲಿ ಕೊಚ್ಚಿ ಹೋದ್ರೆ ಮತ್ತೊಬ್ಬರ ಸಾವು ಸಂಭವಿಸುತ್ತೆ. ಈ ಹಿನ್ನೆಲೆ ಸೇತುವೆ ನಿರ್ಮಾಣ ಮಾಡಿಕೊಡಬೇಕು, ಸ್ಮಶಾನದ ರಸ್ತೆಯಲ್ಲಿ ಬೀದಿ ದೀಪ ಅಳವಡಿಸಿಕೊಡಬೇಕು ಅಂತ ಸಂಪತ್ ಹೋಗ್ಯಂ ಅವರು ಆಗ್ರಹಿಸಿದ್ದಾರೆ. ಅದೇನೇ ಇರಲಿ, ಜೀವನದಲ್ಲಿ ನೆಮ್ಮದಿ ಇಲ್ಲದೆ ಇದ್ರೂ ಕೂಡ ಮೃತಪಟ್ಟು ಬಳಿಕವಾದ್ರೂ ನೆಮ್ಮದಿಯಾಗಿ ಅಂತ್ಯ ಸಂಸ್ಕಾರ ಸಿಕ್ಕರೆ ನಮ್ಮಿಂದ ದೂರವಾದ ಅದೆಷ್ಟು ಆತ್ಮಗಳು ಸಂತೃಪ್ತವಾಗುತ್ತೆ. ಇದಕ್ಕೆ ಸರ್ಕಾರ ಹಾಗೂ ಜಿಲ್ಲಾಡಳಿತ ಶಾಶ್ವತ ಪರಿಹಾರಕ್ಕೆ ಮುಂದಾಗಬೇಕಾಗಿದೆ ಎಂದು ಸಿದ್ದರಾಜು ದೊಡ್ಡಿಂದವಾಡಿ ಆಗ್ರಹ ಮಾಡಿದ್ದಾರೆ. ಜಲ್ಲಿಪಳ್ಳಿ ಗ್ರಾಮ ಇಲ್ಲಿ ಮಸಾನೆ ಇರಲಿಲ್ಲ. ಇಷ್ಟು ಸ್ವತಂತ್ರ ಬಂದು 78 ವರ್ಷ ಆದ್ರೂ ಇಲ್ಲಿ ಮಸಾನೆ ಇರಲಿಲ್ಲ. ನಾವು ಜಲ್ಲಿಪಳ್ಳಿ ಕರ್ನಾಟಕದಲ್ಲಿ ಒಂದು ಕೊನೆಯ ಗ್ರಾಮದಲ್ಲಿ ಒಂದು ವಾಸ ಮಾಡ್ಕೊಂಡು ತಮಿಳುನಾಡು ಬಾರ್ಡ್ರಲ್ಲಿ ವಾಸ ಮಾಡ್ಕೊಂಡಿದ್ದೀವಿ. ಆದರೂ ನಮ್ಗೆ ಮಸಾನೆ ಇಲ್ಲ. ಇಲ್ಲಿ ಬಂದು ಕ್ರಿಶ್ಚಿಯನ್ ಸಮುದಾಯಕ್ಕೆ ಒಂದಕ್ಕೆ ಮಾತ್ರ ಮಸಾನೆ ಇದೆ. ಇಲ್ಲಿ ಇನ್ನೂ ಉಳಿದಂಥ ಕಮ್ಯುನಿಟಿಗಳಿಗೆ ಸೋಳಕ ಜನಾಂಗ, SC ಮತ್ತು ಪಡಿಯಾಚಿ, ತೆಲುಗು ಸೆಟ್ರು, ಕುರುಬಗೌಡರು ಇಂಥ ಮುಂತಾದವ್ರಿಗೆಲ್ಲ ಮಸಾನೆ ಇಲ್ಲ. ಇಲ್ಲಿ ಪಕ್ಕದಲ್ಲಿ ತಮಿಳುನಾಡು ಬಾರ್ಡ್ರ್ ಇದೆ. ಆ ಬಾರ್ಡ್ರಲ್ಲಿ ಹೆಚ್ಚು ಕಡಿಮೆ ನಾವು ಮಾಡಬೇಕು, ದಪ್ಪ ಮಾಡ್ಬೇಕಾದ್ರೆ ಬಾರ್ಡ್ರ್ ತಮಿಳುನಾಡಿಗೆ ಹೋಗಬೇಕು. ನಮ್ಮ ಕರ್ನಾಟಕದಲ್ಲಿ ಜಾಗ ಇಲ್ಲ. ಇಲ್ಲಿ ನಮ್ಮ ಜಲ್ಲಿಪಳ್ಳಿ ಗ್ರಾಮದಲ್ಲಿ ಆದ್ದರಿಂದ ತಮಿಳುನಾಡಿಗೆ ಹೋಗಿ ಮಸಾನ ದಪ್ಪ ಮಾಡಬೇಕಾದ್ರೆ ತಮಿಳುನಾಡು ಫಾರೆಸ್ಟ್ನವರು ಅಡ್ಡೆ ಮಾಡ್ಕೊಂಡಿದ್ದಾರೆ. ಇವಾಗ ಇತ್ತೀಚೆಗೆ ನಮ್ಮ ಕಡೆ ಮಾಡಬೇಡಿ, ನಿಮ್ಮ ಕಡೆ ಮಾಡ್ಕೊಳ್ಳಿ ಅಂತ. ಆದರೆ ನಮ್ಮ ಕಡೆ ಇಲ್ಲಿ ಮಸಾನೆ ಇಲ್ಲದ ಕಾರಣಕ್ಕೆ ತಮಿಳುನಾಡಲ್ಲಿ ಮಾಡ್ಕೊಂಡಿದ್ದೀವಿ. ಆಮೇಲೆ ಮಸಾನಕ್ಕೆ ಬರಬೇಕಾದ್ರೆ ದಾರಿ ಅಲ್ಲಿ ಅಕ್ಕಪಕ್ಕ ಜಮೀನವರು ಮುಖ್ಯ ರಸ್ತೆಯಿಂದ ಬರಬೇಕಾದ್ರೆ ಒಂದು ಚಿಕ್ಕ ದಾರಿ ಇದೆ, ಒಂದು 8 ಅಡಿ ದಾರಿ. ಆ ದಾರಿ ಅವರು ಅಕ್ವೈರಿ ಮಾಡ್ಕೊಂಡಿದ್ದಾರೆ. ಯಾರು ಜಮೀನವರು, ನಮ್ಮದು ಜಾಗ ದಾರಿ ಬಿಡಲ್ಲ ಅಂತ. ಅದನ್ನು ಒಂಚೂರು ಸಮಸ್ಯೆ ಬಗೆಹರಿಸಿ ನಮಗೆ ಒಂದು ಮಸಾನಕ್ಕೆ ಒಂದು ರೆಡಿ ಮಾಡ್ಕೊಳ್ಬೇಕಂತ ಕೇಳ್ಕೊಳ್ತೀವಿ. ಹುಗ್ಗಿ ಗ್ರಾಮ ಸರ್. ಹುಗ್ಗಿ ಗ್ರಾಮದಲ್ಲಿ ಮಶಾನಕ್ಕೆ ಹೋಗ್ಬೇಕಾದ್ರೆ ಬಾಡಿ ಎತ್ಕೋಬೇಕಾದ್ರೆ ಒಂದು 3/4 ಕಿಲೋಮೀಟ್ರ್ ಆಗುತ್ತೆ. ತಗೊಂಡು ಹೋದಾಗ ನೀರು ಬಂದರೆ ದಫನ್ ಮಾಡೋಕ್ಕಾಗಲ್ಲ. ತಗೊಂಡೋಗ್ಬಿಟ್ಟು ಬಾಡಿನೇ ನೀರಿಗೆ ಹಾಕ್ಬಿಟ್ಟಿದ್ದೀವಿ. 2 ಸತಿ ನೀರಿಗೆ ಹಾಕ್ಬಿಟ್ಟು ತಗೊಂಡೋಗಿದ್ದೀವಿ. ಅದಕ್ಕೊಂದು ಸೇತುವೆ ಆಗಬೇಕು ನಮಗೆ. ಮತ್ತು ಒಂದು ಲೈಟಿಂಗ್ ಆಗಬೇಕಲ್ಲಿ. ಕತ್ತೆಗಳು ತಗೊಂಡೋದಾಗ ಚಿರತೆ, ಆನೆ ದಾಳಿ ತುಂಬ ಇದರಿಂದ ಅಲ್ಲೊಂದು ಇದಾಗಬೇಕು. ಮತ್ತು ನಮಗೆ ಸೈಟ್ ಇದೆ, ಹೊಸ ಸೈಟು. ಆ ಸೈಟ್ಗೆ ಲೈಟಿಂಗ್ಸ್ ಇಲ್ಲ, ಒಂದು ಲೈಟಿಂಗ್ ಮಾಡಿಕೊಡ್ಬೇಕು. ಮತ್ತು ಅಲ್ಲಿ ಕುಡಿಯೋ ನೀರಿಲ್ಲ ಅಲ್ಲಿಗೆ, ಎಲ್ಲ ಹೊಸ ಸೈಟ್ಗೆ. ಈ ಎರಡೂ ನಮಗೆ ಆಗಬೇಕು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ?
ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.